ಬಹುತೇಕರು ಈ ಸುದ್ದಿಗಳನ್ನ ದಿನ ನೋಡ್ತಾ ಇದ್ರೆ ಏನ್ರಿ ಡೈಲಿ ಕ್ರಾಂತಿ ಅಂತೀರಾ, ನವೆಂಬರ್ ಕ್ರಾಂತಿ ಅಂತೀರಾ, ನಿಜಕ್ಕೂ ಅಂತ ಚರ್ಚೆಗಳು ಆಗ್ತಾ ಇದೆಯಾ, ನಿಜಕ್ಕೂ ಅಂತ ಬೆಳವಣಿಗೆ ಆಗಿ ಹೋಗುತ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಹೌದು. ಎಲ್ಲಿ ತನಕ ಈ ಸುದ್ದಿಗಳು ಇರುತ್ತೆ ಅಂದ್ರೆ ನವೆಂಬರ್ನಲ್ಲಿ ಕ್ರಾಂತಿ ಆಗೋ ತನಕ ನಮಗೂ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಕ್ರಾಂತಿನ ಅಥವಾ ಸಂಪುಟ ಸರ್ಜರಿಗೆ ಮಾತ್ರ ಈ ಕ್ರಾಂತಿ ಫಿಕ್ಸ್ ಆಗುತ್ತಾ ಅಂತ. ಹಾಗಾಗಿ ನವೆಂಬರ್ ತನಕ ಕೂಡ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟಂತ ಈ ಸದ್ದು ಸುದ್ದಿಗಳು ಇದ್ದೇ ಇರುತ್ತೆ. ಬೆಳಗ್ಗೆ ಆದ್ರೆ ಇಂಥ ಚರ್ಚೆಗಳು ಆಗ್ತಾನೆ ಇರುತ್ತೆ. ಕುರ್ಚಿ ಉಳಿಸಿಕೊಳ್ಳಲೇಬೇಕು ಅಂತ ಸಿದ್ದರಾಮಯ್ಯನವರು ಹೊಸ ದಾಳ ಉರುಳಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಆದ್ರೆ ಹೈಕಮಾಂಡ್ ಫಾರ್ಮುಲಾ ಏನದು ಹೈಕಮಾಂಡ್ ಫಾರ್ಮುಲಾ? ಸಚಿವರಿಗೆ ಯಾಕೆ ಭಯ ಶುರುವಾಗಿದೆ ಅಂತ ಗ್ಯಾರಂಟಿ ನ್ಯೂಸ್ ನಲ್ಲಿ ಕ್ಯಾಬಿನೆಟ್ ಫಾರ್ಮುಲಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಸಂಪುಟ ಸರ್ಜರಿಯದ್ದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ. ನವೆಂಬರ್ ನಲ್ಲಿ ಕ್ರಾಂತಿ ಆಗುವುದು ಪಕ್ಕಾ ಅಂತ ಇದೆ ಮೂಲಗಳು. ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ರೂಪಿಸಿದ್ದಾರಂತೆ. ಕುರ್ಚಿ ಉಳಿಸಿಕೊಳ್ಳಲೇಬೇಕು ಅಂತ ಸಿದ್ದರಾಮಯ್ಯನವರು ಹೊಸ ದಾಳ ಉರುಳಿಸೋದಕ್ಕೆ ಮುಂದಾಕಿದ್ದಾರೆ. ಆದ್ರೆ ಹೈಕಮಾಂಡ್ ಫಾರ್ಮುಲಾದಿಂದ ಸೀನಿಯರ್ಸ್ಗೆ ಟೆನ್ಷನ್ ಶುರುವಾಗಿದೆಯಂತೆ. ಏನದು ಹೈಕಮಾಂಡ್ ಫಾರ್ಮುಲಾ? ಸಚಿವರಿಗೆ ಯಾಕೆ ಇಷ್ಟೊಂದು ಭಯ? ಗ್ಯಾರಂಟಿ ನ್ಯೂಸ್ ಕ್ಯಾಬಿನೆಟ್ ಫಾರ್ಮುಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದ್ ಕಡೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಸಂಪುಟ ಸರ್ಜರಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಹೈಕಮಾಂಡ್ ನ ನಿಲುವು ಅದೇ ರೀತಿಯಾಗಿದೆಯಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲವಂತೆ. ಬೇರೆ ಫಾರ್ಮುಲಾ ಮೊರೆ ಹೋಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಕ್ಯಾಬಿನೆಟ್ ಪುನರ್ರಚನೆ ಮಾಡೋದಕ್ಕೆ ಸಿಎಂಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕ್ಯಾಬಿನೆಟ್ ಪುನರ್ರಚನೆ ಮಾಡೋದಕ್ಕೆ ಸಿಎಂಗೆ ಹೈಕಮಾಂಡ್ ಖಡಕ್ ಆಗಿ ಸೂಚನೆ ಕೊಟ್ಟಿದೆ ಅಂತೆ. ಪುನರ್ರಚನೆಯಲ್ಲಿ 50-50 ಫಾರ್ಮುಲಾ ಇರಲೇಬೇಕು ಅಂತ ಹೈಕಮಾಂಡ್ ಸೂಚನೆ. 50% ಸಚಿವರನ್ನ ಕೈ ಬಿಡಬೇಕು ಅನ್ನುವಂತ ಲೆಕ್ಕಾಚಾರಗಳಿದೆಯಂತೆ. ಸಂಪುಟದಲ್ಲಿ 50% ಸೀನಿಯರ್ಸ್, 50% ಜೂನಿಯರ್ಸ್ ಇರಬೇಕು. ಇದೇ ಸೂತ್ರವನ್ನ ಹಿರಿಯ ಸಚಿವರಿಗೆ ಶುರುವಾಗಿದೆಯಂತೆ ಢವಢವ. ಕಾರಣ ತಮ್ಮ ಕುರ್ಚಿಗೆ ಎಲ್ಲಿ ಕುತ್ತು ಬರುತ್ತೆ ಅಂತ. ಸದ್ಯ ಸಂಪುಟದಲ್ಲಿ ಕೆಲಸ ಮಾಡಿದ ಕೆಲ ಸಚಿವರಿಗೆ ಕೋಕ್ ಕೊಡೋದು ನಿಶ್ಚಿತ. ಇಲಾಖೆ ನಿಭಾಯಿಸುವಲ್ಲಿ ವಿಫಲರಾಗಿರುವಂತಹ ಸಚಿವರಿಗೆ ಕೋಕ್ ಕೊಡೋದು ಫಿಕ್ಸ್. ಭ್ರಷ್ಟಾಚಾರದ ಆರೋಪ ಹೊತ್ತ ಸಚಿವರನ್ನ ಕೂಡ ಕೈ ಬಿಡಬೇಕು ಅನ್ನುವಂತ ಗಂಭೀರ ಚಿಂತನೆ ಆಗ್ತಾ ಇದೆಯಂತೆ. ಅದರಲ್ಲೂ 3 ಬಾರಿ ಮಿನಿಸ್ಟರ್ ಆದವರಿಗೂ ಕೂಡ ಶಾಕ್ ಎದುರಾಗುತ್ತಂತೆ. ಯುವಕರನ್ನ ಕ್ಯಾಬಿನೆಟ್ ನಲ್ಲಿ ಸೇರಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಹೈಕಮಾಂಡ್ ಸಂದೇಶ ಸಿಗ್ತಾ ಇದ್ದಂತೆ ಹಿರಿಯ ಸಚಿವರು ಫುಲ್ ಅಲರ್ಟ್ ಆಗಿದ್ದಾರಂತೆ. ನಮ್ಮನ್ನ ಕೈ ಬಿಡಬೇಡಿ ಅಂತ ಸಿಎಂ ಹಿಂದೆ ಸೀನಿಯರ್ಸ್ ದುಂಬಾಲು ಬಿದ್ದಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆದ್ರೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ನನ್ನ ಕೈಯಲ್ಲಿ ಏನೂ ಇಲ್ಲ ಅಪ್ಪ ಅಂತ ಸಿಎಂ ಸಿದ್ದರಾಮಯ್ಯನವರು ಕೈ ಚೆಲ್ಲಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಹೈಕಮಾಂಡ್ ಹೇಳಿರುವಂತಹ ಸೂಚನೆಗಳನ್ನ ಇಂಪ್ಲಿಮೆಂಟ್ ಮಾಡಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಸಿಎಂ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಪ್ರಮುಖವಾಗಿ ಹೈಕಮಾಂಡ್ ನ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಪಾಲನೆ ಮಾಡ್ತಾರೆ ಅಂತ. ಎಸ್ ಮಾರುತಿ, ಒಂದ್ ಕಡೆ ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆ ಪಾಲನೆ ಮಾಡಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಸಿಎಂ ಇದ್ದಾರೆ.
ಆದ್ರೆ ತಮ್ಮ ಆಪ್ತ ಬಳಗದಲ್ಲಿದ್ದಂತಹ ಸಚಿವರನ್ನ ಹೇಗೆ ಉಳಿಸ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಹೇಗೆ ವರ್ಕೌಟ್ ಮಾಡಬಹುದು ಅಂತ. ಶ್ರುತಿ, ಮುಂದಿನ ಮೇ ತಿಂಗಳವರೆಗೂ ಕೂಡ ಸಂಪುಟ ಪುನರಚನೆ ಮಾಡಬಾರ್ದು ಅನ್ನುವಂಥ ಒಂದು ಯೋಚನೆಯಲ್ಲಿ ಸಿದ್ದರಾಮಯ್ಯ ಅವರು ಇದ್ದರು. ಆದರೆ ಖಡಕ್ ಆದಂಥ ಒಂದು ಸಂದೇಶ ಹೈಕಮಾಂಡಿಂದ ರವಾನೆ ಆಗಿರುವಂಥದ್ದು ನವೆಂಬರ್ ತಿಂಗಳಲ್ಲಿ ಸಂಪುಟ ಪುನರಚನೆ ಆಗಲೇಬೇಕು ಅನ್ನುವಂಥ ಒಂದು ಸೂಚನೆ ಬಂದಿದೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಸೂಚನೆಯಂತೆ ನವೆಂಬರ್ ತಿಂಗಳಲ್ಲಿ ಸಂಪುಟ ಪುನರಚನೆಗೆ ಮುಂದಾಗಿದ್ದಾರೆ. ಆದರೆ ಈ ಬಾರಿ ಸಿದ್ದರಾಮಯ್ಯ ಅವರು ಹೇಳಿದವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದವರು, ಡಿ ಕೆ ಶಿವಕುಮಾರ್ ಅವರು ಹೇಳಿದವರು ಸಚಿವರಾಗೋದಕ್ಕಿಂತಲೂ ಕೂಡ ಹೈಕಮಾಂಡ್ ಯಾರನ್ನು ಹೇಳುತ್ತೋ ಅವರನ್ನು ಸಚಿವರನ್ನಾಗಿ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಈ ಮೂವರು ನಾಯಕರು ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ 2028 ವಿಧಾನಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು 50-50 ಫಾರ್ಮುಲಾ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಭಾಳ ದಿನಗಳಿಂದ ಯೋಚನೆಯನ್ನು ಮಾಡ್ತಾ ಇದೆ. ಒಂದಷ್ಟು ಹಿರಿಯ ಸಚಿವರು ಈಗ ಯಾರೆಲ್ಲ ಇದ್ದಾರೆ ಅವ್ರಿಗೆ ಕೊಟ್ಟು ಅವರನ್ನು ಪಕ್ಷದ ಕೆಲಸಗಳಿಗೆ ಬಳಸ್ಕೊಳ್ಬೇಕು. ಅವರ ಅನುಭವವನ್ನು ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲದೆ ಪಕ್ಕದ ರಾಜ್ಯಗಳಾದಂತಹ ಕೇರಳ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಈ ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿ ಅಲ್ಲಿ ಸಂಘಟನೆಗೆ ಅವರನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಈ ಹಿನ್ನೆಲೆಯಲ್ಲಿ ಯಾವಾಗ ನವೆಂಬರ್ ತಿಂಗಳಲ್ಲಿ ಸಂಪುಟ ಪುನರಚನೆ ಆಗುತ್ತೆ ಅನ್ನುವಂಥ ಒಂದು ಸಂದೇಶ ರವಾನೆ ಆಯಿತು, 50-50 ಫಾರ್ಮುಲಾ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಭಾಳಷ್ಟು ಯೋಚನೆ ಮಾಡ್ತಿದೆ ಅನ್ನುವಂಥ ಒಂದು ಮಾಹಿತಿ ಹಿರಿಯ ಸಚಿವರಿಗೆ ಸಿಕ್ತು. ಆ ಕ್ಷಣದಿಂದಲೂ ಕೂಡ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತುಕತೆಯನ್ನು ಆಡ್ತಾ ಇದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಅವರನ್ನು ಪ್ರತ್ಯೇಕವಾಗಿ ಒಬ್ಬೊಬ್ಬರೇ ಭೇಟಿ ಮಾಡಿರುವಂಥದ್ದು, ಪ್ರತ್ಯೇಕವಾಗಿ ಮಾತನಾಡಿರುವಂಥದ್ದು, ಇದು ನಮ್ಮ ಕೊನೆಯ ಅವಧಿ, ನಮ್ಮನ್ನು ಈ ಅವಧಿ ಕಂಪ್ಲೀಟ್ ಮಾಡೋದಕ್ಕೆ ಬಿಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಅವರನ್ನು ಉಳಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಕಾರಣ ಇಷ್ಟೇ, ಸಿದ್ದರಾಮಯ್ಯ ಅವರು ಇಷ್ಟು ದಿನಗಳ ರೀತಿ ಫುಲ್ ಫ್ರೀಡಮ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶಗಳು ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ 50-50 ಫಾರ್ಮುಲಾ ಏನಿದೆಯೋ ಅದನ್ನೇ ಮಾಡ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿ ಕಳಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.